ಸರ್, ನೀವು ಬಂದಿಲ್ಲ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಕಾವೇರಿ, ಅಗಸ್ತ್ಯ ಸುಸ್ತಾಗಿರೋ ಥರ ಕಾಣಿಸ್ತಿದೆ. ಅವನ ರೂಮಿಗೆ ಕರ್ಕೊಂಡು ಹೋಗಮ್ಮ. ಅಗಸ್ತ್ಯ, ನೀನ್ ಎಲ್ಲಿ ಹೋಗಿದ್ದೆ, ಏನ್ ಮಾಡಿದೆ ನಮಗ್ ಬೇಕಾಗಿಲ್ಲ. ಹಬ್ಬದ ದಿವಸ ಮನೆಗೆ ವಾಪಸ್ ಬಂದಿದ್ಯಾ. ಕಾವೇರಿಗೂ ಹಳೆದೆಲ್ಲ ನೆನಪುಗಳು ವಾಪಸ್ ಬಂದಿದೆ. ಇವತ್ತು ಹಬ್ಬ ಬೇರೆ, ಎಲ್ಲ ಸೇರ್ಕೊಂಡು ಖುಷಿಯಾಗಿ ಹಬ್ಬ ಆಚರಣೆ ಮಾಡೋಣ. ಬೇಗ ಹೋಗಿ ರೆಡಿ ಆಗಿ ಬನ್ನಿ. ಟೀಚರ್ ಅಮ್ಮ, ನಿಮ್ಗೆ ರೂಮಿಗೆ ತಿಂಡಿ ಕಳಿಸ್ತೇನೆ, ನೀವಿಬ್ಬರು ಅಲ್ಲೇ ತಿಂಡಿ ತಿನ್ನಿ. ಹಾಗೆ ಮಾಡು ನೇತ್ರ, ಇಬ್ಬರಿಗೂ ತಿಂಡಿ ರೂಮ್ಗೆ ಕಳಿಸ್ಬಿಡು. ಅಗಸ್ತ್ಯ ಸರ್ಗೆ ಸುಸ್ತಾಗಿದೆ, ಅವ್ರು ಸ್ವಲ್ಪ ವಿಶ್ರಾಂತಿ ತಗೋಬೇಕು. ಆಮೇಲೆ ಮಾತಾಡ್ಬೋದಲ್ವಾ? ಹಾಗಲ್ಲ ಕಾವೇರಿ. ಕಾವೇರಿ, ನೀನು ಯಾರ್ಯಾರಿಗೂ ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ಅಗಸ್ತ್ಯನ್ ಕರ್ಕೊಂಡು ಹೋಗಮ್ಮ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸೆ ಇರಲಿ ನನಸೆ ಇರಲಿ, ಪ್ರೀತಿ ಕೊಡುವ. ನನಗೇನಾದರೂ ಗಂಡ್ಮಗು ಆದರೆ ನನ್ನ ಅಪ್ಪನೇ ವಾಪಸ್ ಬಂದಂಗೆ ಇರುತ್ತೆ. ಕಾವೇರಿ, ನೀನು ಅಗಸ್ತ್ಯನ್ ಕರ್ಕೊಂಡು ಬಂದಿದ್ದು ಅವನೇನಾದರೂ ನೋಡಿದ್ನಾ? ಇಲ್ಲ ಅಜ್ಜಿ, ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇಷ್ಟು ದಿನ ಇಲ್ಲೇ ಇದ್ದವನು ಇವತ್ತು ಹೇಗೆ ಎಸ್ಕೇಪ್ ಆದ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅವನು ಇಲ್ಲೇ ಎಲ್ಲಾದರೂ ಇದ್ದಿದ್ರೆ ಫೋನ್ ಅಟೆಂಡ್ ಮಾಡ್ತಿದ್ದ. ಯಾರ ಫೋನು ಅಟೆಂಡ್ ಮಾಡ್ತಿಲ್ಲ ಅಂದರೆ ಎಸ್ಕೇಪ್ ಆಗಿರ್ಬೋದು. ಒಳ್ಳೇದೇ ಆಯ್ತಲ್ಲವಾ, ಪೀಡೆ ತೊಲಗ್ತು ಅಂದ್ರೆ ಆಯ್ತು. ಇಲ್ಲ ಅಣ್ಣ, ಹಾಗೆ ಅಂದ್ಕೊಳ್ಳೋದಕ್ಕಾಗದೇ ಇಲ್ಲ. ಯಾಕಂದರೆ ಅವನಷ್ಟೇ ಹೋಗಿಲ್ಲ, ಅವನ ಜೊತೆಗೆ ಎಷ್ಟೋ ಸತ್ಯಗಳು ಗುಟ್ಟುಗಳು ಹೋಗಿವೆ. ಅದನ್ನೆಲ್ಲ ನಾವು ಆಚೆ ತೆಗಿಬೇಕು ಅಂದರೆ ಅವನಿಲ್ಲಿ ನಮಗೆ ಬೇಕೇ ಬೇಕು. ಮತ್ತೇನು ಮಾಡೋದು ಹೆಂಡ್ತಿ ಇವಾಗ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಹಾಂ, ನಮ್ಮಲ್ಲಿ ಕೆಲವ್ರನ್ನ ಬಿಟ್ಟು ಹುಡುಕ್ಸೋಣ. ಹಾಗೆ ಮಾಡ್ಬೋದಣ್ಣ, ಆದರೆ ತುಂಬ ಸಮಯ ತಗೊಳುತ್ತೆ. ಅಕಸ್ಮಾತ್ ಅವನು ಪರಾರಿ ಆಗಬೇಕು ಅಂತಾನೆ ಹೋಗಿದ್ರೆ ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಗಾಕೊಳ್ಳಲ್ಲ. ಹೌದು ಕಾವೇರಿ, ನಾವಿದಕ್ಕೆ ಏನಾದರೂ ಬೇರೆ ಪ್ಲಾನ್ ಮಾಡಬೇಕು. ಅಜ್ಜಿ, ನನಗೊಂದು ಉಪಾಯ ಹೊಳಿತು. ಅಗಸ್ತ್ಯ ಸರ್ ಹೇಗೋ ವಾಪಸ್ ಬಂದಿದ್ದಾರೆ. ನಮ್ಗಳಿಗಷ್ಟೇ ಇವರು ನಿಜವಾದ ಅಗಸ್ತ್ಯ ಸರ್ ಅಂತ ಗೊತ್ತು. ಅಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಇವರೇನಾದರೂ ಅವನ ಥರನೇ ನಾಟಕ ಮಾಡಿದ್ರೆ ಸತ್ಯ ಏನು ಅಂತ ಆಚೆ ಬರುತ್ತೆ. ಪ್ಲಾನ್ ಚೆನ್ನಾಗಿದೆ. ಸತ್ಯ ಹೇಗೆ ಹೊರಗೆ ಬರುತ್ತೆ? ಅಕಸ್ಮಾತ್ ಅವನನ್ನ ಯಾರಾದ್ರೂ ದಾಳವಾಗಿ ಬಳಸ್ಕೊಳ್ತಾ ಇದ್ರೆ ಅಗಸ್ತ್ಯ ಸರ್ನೇ ಅವನು ಅಂತ ಅನ್ಕೊಂಡು ಬಂದು ಮಾತಾಡ್ತಾರೆ. ಆಗ ಅದ್ರ ಹಿಂದೆ ಯಾರಿದ್ದಾರೆ, ಏನು ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಿದ್ದಾರೆ ಅನ್ನೋದು ನಾವು ತಿಳ್ಕೊಬೋದು. ಶಬಾಷ್, ಪರ್ಫೆಕ್ಟ್ ಪ್ಲಾನ್. ಸೌಂಡ್ಸ್ ಗುಡ್. ನೀವು ಹೇಳ್ತಿರೋದು ರಿಯಲ್ ಅಗಸ್ತ್ಯ ಫೇಕ್ ಅಗಸ್ತ್ಯ ಆಗಬೇಕು, ರೈಟ್?
ಕರೆಕ್ಟ್ ಸರ್. ಆದರೆ ನಾವು ತುಂಬ ಹುಷಾರಾಗಿರ್ಬೇಕು ಸರ್. ನಂಗೆ ಯಾಕೋ ವೃಂದ ಮತ್ತೆ ವಿವೇಕ್ ಅವ್ರ ಮೇಲೆ ತುಂಬ ಅನುಮಾನ. ವೃಂದ ವಾಪಸ್ ಬರೋದಕ್ಕೆ ಏನಾದರೂ ಹೀಗೆ ಮಾಡಿದ್ಲಾ ಅಂತ. ಆದರೆ ನಮ್ಮ ಹತ್ರ ಸಾಕ್ಷಿ ಇಲ್ದಿರೋದ್ರಿಂದ ಏನು ಅಂದ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಯೋ ರೈಟ್ ಹೆಂಡತಿ. ಅವಳು ಮನೆಗೆ ವಾಪಸ್ ಬಂದಿದ್ದಾಳೆ ಅಂದ ಕೂಡಲೇ ನನಗೂ ಇದೇ ಡೌಟ್ ಬಂದಿದ್ದು. ಹೌದು, ಅವ್ರಿಗೆ ನಿಮ್ಗಳನ್ನು ಬಿಟ್ಟರೆ ಬೇರೆ ಯಾರ ಮೇಲೆ ದ್ವೇಷ ಇರೋಕ್ಕೆ ಸಾಧ್ಯ? ನನಗೆ ಕೋಪ ಬರ್ತಿರೋದು ಏನಕ್ಕೆ ಗೊತ್ತಾ? ಇಷ್ಟೆಲ್ಲ ಮಾಡಿದ್ರು ದ್ರೋಹ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ. ಯಾರು? ನಿನ್ನಮ್ಮ ಅನಿಕಾ. ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ ಅಜ್ಜಿ. ಅಗಸ್ತ್ಯ ಸರ್ ಈ ಪರಿಸ್ಥಿತಿಗೆ ವೃಂದನೇ ಕಾರಣ ಅನ್ನೋ ವಿಚಾರ ಅತ್ತೆಗೆ ಅನಿಕಾ ಅವ್ರಿಗೆ ಗೊತ್ತಾದಾಗಾದ್ರೂ ಅವರು ವೃಂದನ ದೂರ ಇರ್ತಾರ ನೋಡೋಣ. ಆದರೆ ಇದೆಲ್ಲ ಸಾಬೀತಾಗಬೇಕಲ್ಲ ಟೀಚರಮ್ಮ. ಅದನ್ನೇ ನಾವು ಮಾಡಕ್ ಹೊರಟಿರೋದು ಅಣ್ಣ. ಈಗ ನನಗೆ ವೃಂದನ್ ಮೇಲೆ ತುಂಬಾ ಅನುಮಾನ ಇದೆ. ಆದ್ರೆ ಅದೇ ಸತ್ಯ ಅಂತ ಅಲ್ಲ. ಅಗಸ್ತ್ಯ ಸರ್, ನಿಮ್ಗೆ ಆ ಮನೆಗೆ ಹೋದಾಗ ವೃಂದನ್ ಮುಖ ನೋಡಿ ತುಂಬಾ ಕೋಪ ಬರ್ಬೋದು. ಆದ್ರೂ ನೀವು ಸಹಿಸ್ಕೋಬೇಕು. ಯಾಕಂದ್ರೆ ನಾವು ಸತ್ಯನ ಕಂಡಿಡಿಯೋ ಹಂತದಲ್ಲಿದ್ದೀವಿ. ನೀವು ಅವಳು ಈ ರೂಮಲ್ಲಿ ಎಷ್ಟೊಂದು ನೆನಪುಗಳಿದೆ ಅಲ್ವಾ? ನಮಗೇನೇ ಖುಷಿ ದುಃಖ ಏನೇ ಆದರೂ ನಾವು ಇಲ್ಲಿ ಬಂದು ಹಂಚ್ಕೋತಾ ಇದ್ರೆ ಎಷ್ಟು ದಿನದಲ್ಲಿ ನಿಮ್ಮನ್ನ ಮತ್ತೆ ಈ ರೂಮನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಗೊತ್ತಾ ಹೆಂಡತಿ? ನೀವು ಮಾತ್ರ ಅಲ್ಲ ಸರ್, ನಾನು ಯಾವಾಗ ಆ ವ್ಯಕ್ತಿ ನನ್ನ ಬೆಟ್ಟದಿಂದ ತಳ್ಳಿ ನನ್ನ ಮಗು ಸಾವಿಗೆ ಕಾರಣ ಆದ್ನೋ ಅವತ್ತಿಂದ ಆ ವ್ಯಕ್ತಿ ನೀವಾಗಿರೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡ್ತಾನೆ ಇತ್ತು ಸರ್. ಆಮೇಲೆ ಹೋಗ್ತಾ ಹೋಗ್ತಾ ಅವ್ನ ನಡವಳಿಕೆ ಮಾತು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ನು ನೀವಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ಯಾರನ್ನು ಕರೆದೆ ನೀನು? ಯಾವತ್ತು ಅನುಮಾನ ಶುರು ಆಯ್ತೋ ಅವತ್ತೇ ಕೋಣೆಯಿಂದ ಆಚೆ ಹೋದೆ. ಅಜ್ಜಿ ಜೊತೆಗಿರ್ತಿದ್ದೆ. ಅಜ್ಜಿ ಮಾವ ಇಬ್ರು ನನ್ನ ಮಾತಿಗೆ ಗೌರವ ಕೊಟ್ರು. ಈ ಮನೇಲಿರೋರು ಯಾರಿಗೂ ಆ ವ್ಯಕ್ತಿ ನೀವಲ್ಲ ಅನ್ನೋ ವಿಷಯ ಗೊತ್ತೇ ಆಗ್ಲಿಲ್ಲ. ನೀವ್ ಯಾವತ್ತಿ ಕೋಣೆಯಿಂದ ದೂರ ಆದ್ರೋ ಅವತ್ತಿನ ನಾನು ದೂರ ಆಗಿದ್ದೆ ಸರ್. ಆದರೂ ಹೇಳ್ದೆ, ನೀವು ಇಷ್ಟೊಂದೆಲ್ಲ ಸಂಕಟ ಅನುಭವಿಸಿದ್ ಕೇಳಿ ನನಗೆ ತುಂಬಾ ನೋವು ಆಗ್ತಾ ಇದೆ. ಈಗಲೂ ಆ ವೃಂದ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು, ಕೊಂದ್ಬಿಡೋ ಅಷ್ಟು. ಆದರೂ ಕಂಟ್ರೋಲ್ ಮಾಡಿಕೊಂಡೆ. ಯಾಕಂದರೆ ನಮ್ಮೆಲ್ಲರಿಗೂ ಒಳ್ಳೇದಾಗಬೇಕಲ್ಲ, ಅದಕ್ಕಾಗಿ ಈಗ ನಾವು ನಾಟಕ ಮಾಡಲೇಬೇಕಲ್ವಾ? ಹೌದು ಪತಿರಾಯರೆ, ಹಳ್ಳ ತೋಡಿರೋದು ಅವರೇ ಆಗಿರ್ಬೋದು. ಆದರೆ ಆ ಹಳ್ಳದಲ್ಲಿ ನಾವು ಬೀಳ್ದೆ ಅವ್ರನ್ನ ಬೀಳ್ಸೋದೇ ಜಾಣ್ಮೆ. ನಮಗೂ ತುಂಬ ಕೋಪ ಬರುತ್ತೆ ಸರ್. ಆದರೆ ಇದ್ರ ಹಿಂದೆ ಯಾರಿದ್ದಾರೆ ಏನು ಅಂತ ತಿಳ್ಕೊಳ್ಳೋವರೆಗೂ ನಾವು ತಾಳ್ಮೆಯಿಂದ ಇರಲೇಬೇಕಲ್ವಾ? ನೀವು ಹೇಳೋದು ಸರಿಯಾಗೇ ಇದೆ. ಅವ್ರ ಲೆಕ್ಕದಲ್ಲಿ ಈಗ ನಾನು ನಿಜವಾದ ಅಗಸ್ತ್ಯ ಅಲ್ಲ. ಸೊ ಈ ಎಲ್ಲ ವಿಷಯದಲ್ಲಿ ಅವ್ರ ಕೈವಾಡ ಏನಾದರೂ ಇದ್ದರೆ ಅವ್ರು ಖಂಡಿತ ನನ್ನ ಹತ್ರ ಬಾಯಿ ಬಿಟ್ಟೇ ಬಿಡ್ತಾರೆ. ಕಾಯೋಣ. ಸರ್, ಎಷ್ಟು ದಿನ ದೂರ ಇದ್ವಿ, ಇನ್ಮೇಲೆ ಇದೆ ಕೊನೆ. ನಾವು ಯಾವತ್ತೂ ದೂರ ಇರಬಾರ್ದು.
ಯಾವತ್ತಿಗೂ ಇಲ್ಲ ಹೆಂಡತಿ. ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ನಿಮ್ಮ ಮೇಲೆ ನನಗೆ ಇನ್ನೂ ಪ್ರೀತಿ ಹೆಚ್ಚಾಗಿದೆ. ಸರ್, ಈ ಥರ ನೀವು ಕಣ್ಣೀರು ಹಾಕಬಾರ್ದು. ಇವತ್ತು ಸಂಕ್ರಾಂತಿ, ನಾವಿಬ್ರು ಮತ್ತೆ ಒಂದಾಗಿದ್ದೀವಿ. ಯಾವತ್ತು ನಾವಿಬ್ರು ದೂರ ಆಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಸರಿ. ಸರ್, ಇನ್ನೂ ಚಿಂತೆ ಮಾಡಬೇಡಿ. ಇವತ್ತು ಸಂಕ್ರಾಂತಿ ಹಬ್ಬ. ಅಜ್ಜಿ ತಯಾರಾಗಿ ಬರೋದಕ್ಕೆ ಹೇಳಿದ್ದಾರೆ. ಬನ್ನಿ. ಮೌನಿ ನಾನು ನುಡಿವಾಗ ನೀನು, ಧ್ಯಾನಿ ನಾನು ನನ್ನ ದೇವಿ ನೀನು. ಮೋಹಕ ನಗು ಮನಸೊಂಥರ ಮಗು, ಮೋಹಕ ನಗು ಮನಸೊಂಥರ ಮಗು. ಬದಲಾದೆ ನಾನು ಬಂದ ಮೇಲೆ ನೀನು, ಸ್ನೇಹಿತೇನು ದೇವತೇನು ತಿಳಿಯೇನು. ನನ್ನ ನಿನ್ನ ಬಂಧವೇನು ಅರಿಯೇನು. ಹೋ ಹೋ ಮೌನಿ ನಾನು ನುಡಿವಾಗ ನೀನು, ಧ್ಯಾನಿ ನಾನು ನನ್ನ ದೇವಿ ನೀನು. ತೇಲಿ ಬಂದ ಸವಿಸೋನೆ ನೀನು, ಕಲ್ಲಿನಂಥ ಹೃದಯದಲ್ಲಿ ಹೂವ ಬೆಳೆಸಿದೆ. ಮೋಡವಿರದ ಸುಡುವಾನು ನಾನು, ಮಳೆ